ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಶೇರ್ ಮಾಡ್ತಾ ಇರೋದು ನಮ್ಮ ಥೈಲ್ಯಾಂಡ್ ಟ್ರಿಪ್ನ ಬಗ್ಗೆ. ನಾವು ಆ್ಯಕ್ಚುಲಿ 7 days ಥೈಲ್ಯಾಂಡ್ ಟ್ರಿಪ್ಗೆ ಹೊರಟಿದ್ವಿ ಆ್ಯಂಡ್ ಡೆಸ್ಟಿನೇಷನ್ ಬಂದುಬಿಟ್ಟು ಫುಕೆಟ್. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ. ಈ ಏರ್ಪೋರ್ಟ್ ಅಂತೂ ಸಕ್ಕದಾಗಿತ್ತು. ಅದಕ್ಕೆ ನಾವು ಸ್ವಲ್ಪ ಫೋಟೋಸ್ ತೊಗೊಂಡಿವಿ, ಸ್ವಲ್ಪ ಫನ್ ಮಾಡಿದ್ವಿ. ಹಾಗೆ ಏರ್ಪೋರ್ಟ್ ಲಾಂಜಲ್ಲಿ ಸಕ್ಕದಾಗಿ ಊಟ ಮಾಡಿಬಿಟ್ಟು ಫ್ಲೈಟ್ನ ಬೋರ್ಡ್ ಮಾಡಿದ್ವಿ. ಫ್ಲೈಟ್ ವಿಂಡೋಯಿಂದ ಸೀನ್ ಅಂತೂ ಸಗದಾಗಿತ್ತು. ಹಾಗೆ ಫ್ಲೈಟ್ ಲ್ಯಾಂಡ್ ಆದಮೇಲೆ ನಾವು ಡಿಬೋರ್ಡ್ ಮಾಡಿಬಿಟ್ಟು ಒಂದು ಲೋಕಲ್ ಬಸ್ನ ಕ್ಯಾಚ್ ಮಾಡಿಬಿಟ್ಟು ನಮ್ಮ ರೆಸಾರ್ಟ್ ಕಡೆ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ರೋಡ್ಸ್ ಎಷ್ಟು ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ಡ್ ಆಗಿದೆ ಅಂದರೆ ನಮಗಂತೂ ಸಖತ್ತಾಗಿ ಇಷ್ಟ ಆಯಿತು. ರೆಸಾರ್ಟ್ ರೀಚ್ ಆದಮೇಲೆ ನಾವು ಒಂದು ಬೈಕ್ನ ಹೈರ್ ಮಾಡ್ಕೊಂಡ್ವಿ. ಹೈರ್ ಮಾಡಿಬಿಟ್ಟು ನಾವು ಲೋಕಲ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟ್ವಿ. ಹಾಗೂ ತುಂಬ ಲೋಕಲ್ ಡಿಶಸ್ನ ಟ್ರೈ ಮಾಡಿದ್ವಿ. ಅದರಲ್ಲಿ ಮೈ ಫೇವ್ರೆಟ್ ಈಸ್ ಕೊಕೊನಟ್ ಐಸ್ ಕ್ರೀಮ್. ಇಟ್ ವಾಸ್ ಟೂ ಗುಡ್ ಆ್ಯಂಡ್ ಟೂ ಡೆಲಿಷಿಯಸ್. ಹಾಗೆ ಅಲ್ಲಿ ಸ್ವಲ್ಪ ಸುತ್ತಾಡಿಕೊಂಡು ಫಸ್ಟ್ ಡೇನೇ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿಕೊಂಡು ನಾವು ಫಿಫಿ ಐಲ್ಯಾಂಡ್ ಟೂರ್ ಪ್ಯಾಕೇಜ್ನ ಆಪ್ಟ್ ಮಾಡ್ಕೊಂಡ್ವಿ, ಅಲ್ಲೇ ಒಂದು ಲೋಕಲ್ ಟೂರ್ ಪ್ಲ್ಯಾನರ್ ಹತ್ರ. ಸೊ ಇದಾಗಿತ್ತು ಅವರ್ ಫಸ್ಟ್ ಡೇ. ಸೆಕೆಂಡ್ ಡೇ ನಾವು ಫಿಫಿ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟ್ವಿ. ನಾವು ಆಪ್ಟ್ ಮಾಡ್ಕೊಂಡಿದ್ದು ಸ್ಪೀಡ್ ಬೋಟ್. ಇಟ್ ವಾಸ್ ಟೂ ಗುಡ್ ಟು ಟ್ರಾವೆಲ್ ಆನ್ ದ್ಯಾಟ್. ಅದು ಕೂಡ ಅಲ್ಲಿ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ವಿತ್ ವೈಟ್ ಸ್ಯಾಂಡ್ ಬೀಚ್ ಆ್ಯಂಡ್ ಆಲ್. ಇಟ್ ವಾಸ್ ಟೂ ಗುಡ್. ಇಲ್ಲಿ ನಾವು ಸ್ವಲ್ಪ ಆ್ಯಕ್ಟಿವಿಟೀಸ್ ಕೂಡ ಮಾಡಿದ್ವಿ. ಹಾಗೆ ತುಂಬ ವೆರೈಟೀಸ್ ಆಫ್ ಫಿಶಸ್ನ ನೋಡಿದ್ವಿ. ಸೊ ನಾವು ಯಾವುದೆಲ್ಲ ಆ್ಯಕ್ಟಿವಿಟೀಸ್ನ ಮಾಡಿದ್ವಿ, ನಮ್ಮ ನೆಕ್ಸ್ಟ್ ಡೇ ಹೇಗಿತ್ತು ಆ್ಯಂಡ್ ಫಿಫಿ ಐಲ್ಯಾಂಡ್ ಬಗ್ಗೆ ಇನ್ನೂ ಡೀಟೇಲ್ಸ್ನ ತಿಳಿಸ್ಕೊಡ್ತಾಯಿನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಬಾಯ್.